ಒಂದು ಸ್ವಲ್ಪ ವಿಚಾರ ಮಾಡೋ ಲೆಕ್ಕ ಮಾಡಿರಿ. ಯಾಕೆ ಭಾಳ ಕಾಳಜಿಪೂರ್ವಕ ಮಾಡಬೇಕು. ಯಾಕಂತಂದರೆ ನಮ್ಮ ಅಭ್ಯಾಸ ಒಂದು ಸ್ವಲ್ಪ ಟಫ್ ಬರ್ತದೆ. ಸೈನಿಕ್ ಸ್ಕೂಲ್ ಮತ್ತು ಬ್ಯಾಂಕಿನ ಪರೀಕ್ಷೆ ಗಣಿತ ಬರ್ತಾವ. ನೀವು ಲಕ್ಷ ಕೊಟ್ಟ ಮಾಡ್ಬೇಕು ಗಣಿತಗಳು. ಇವೆಲ್ಲ ಸೈನಿಕ್ ಸ್ಕೂಲ್ದಾಗ ಇರತಕ್ಕಂಥ ಗಣಿತಗಳು. ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವ ಲೆಕ್ಕನೂ ಬೇರೆ ಇಲ್ಲ. ಇದನ್ನು ಹೆಚ್ಚು ನೀವು ಪದೇ ಪದೇ ನೋಡೋದ್ರಿಂದ ನಿಮ್ಗೆ ಏನಾಗ್ತದೆ, ಗಣಿತಗಳು ರಿವಿಷನ್ ಆಗಿಬಿಡ್ತಾವೆ. ನೀವು ದಿನಾಲು ನೋಡ್ಬೇಕು. ಸ್ಟೇಟಸ್ನಾಗ ಯೂಟ್ಯೂಬ್ದಾಗ ಗಣಿತಗಳನ್ನು ದಿನಾಲು ಕ್ರಮಬದ್ಧವಾಗಿ ನೋಡಬೇಕು. ನೀವು 420 ಮ್ಯಾಲಿಂದ ಎಲ್ಲ ಬೇಸಿಕ್ ಅಭ್ಯಾಸವ ಯೂಟ್ಯೂಬ್ದಾಗ. 400 ಕೆಳಗಿನೂ ಏನವ ಎಲ್ಲ ಕ್ವಶನ್ ಪೇಪರ್. ಯಾಕಂದ್ರೆ ಅವಾಗ ನವೋದಯ ಗಡಿಬಿಡಿ ಮಾಡಿ ಪೇಪರ್ ಹಾಕ್ರಿ ಅಂದ್ರೆ ಫಸ್ಟಕ್ಕೆ ನಾನು ನವೋದಯ ಕ್ವಶನ್ ಪೇಪರ್ ಲಾಸ್ಟಕ್ಕೆ ಅವು ಪರೀಕ್ಷೆ ಸನಿಗೆ ಬಂದಾಗ ಉಪಯೋಗ ಮಾಡಿರಿ. ಈಗೇನು 400ದಿಂದ ಎಲ್ಲ ಬೇಸಿಕ್ ಭಾಳ ಬಾರಿ ಅವ. ದಿನಾಲು ಒಂದು 10 ಯೂಟ್ಯೂಬ್ದಾಗ ನೋಡ್ರಿ ನೀವು ಗಣಿತಗಳು ಎಷ್ಟು ಚಂದದ. ಯಾಕಂದ್ರೆ 1080 ಕ್ಲಿಯರ್ ಇಟ್ಟು ನೋಡ್ರಿ ಯೂಟ್ಯೂಬ್ದಾಗ. ಯೂಟ್ಯೂಬ್ ನೋಡೋದ್ರಿಂದ ಅಂಥ ಅಭ್ಯಾಸ ಸಿಗೋದಿಲ್ಲ. ಈಗ ನೋಡ್ರಿ ನೀವು ಶಾಣ್ಯಾಗ ಗುರ್ತಾಗ್ತದೆ, ನಾನು ಏನು ಹೇಳೋದಿಲ್ಲ. ಈಗ ಚಂದಾಗಿ ನೀವು ಈ ಗಣಿತಗಳನ್ನು ಮಾಡ್ರಿ. ಏನದ ಪ್ರಶ್ನೆ ನೋಡ್ರಿ. ಒಂದು ಟೇಬಲ್ ಅನ್ನು 425 ರೂಪಾಯಿಗೆ ಮಾರುವುದರಿಂದ -15% ಹಾನಿಯಾಯಿತು. ಅದೇ ಟೇಬಲ್ ಅನ್ನು -20% ಲಾಭಕ್ಕೆ ಮಾರಿದರೆ ಆ ಟೇಬಲ್ಲದ ಮಾರಾಟದ ಬೆಲೆ ಎಷ್ಟು? ಟೇಬಲ್ಲದ ಮಾರಾಟದ ಬೆಲೆ ಎಷ್ಟು? ಮೊದಲಿಗೆ ಏನದ ಸಂಗತಿ, ಏನು ಕೊಂಡ ಬೆಲೆ ಅದನೋ ಏನು ಮಾರಾಟದ ಬೆಲೆ ಅದನ್ನೋ ಮೊದಲು ತಿಳ್ಕೊಬೇಕು ನೀವು. ಮಾರುವುದರಿಂದ ಅಂದ್ರೆ ನೀವು ಕೊಂಡ ಬೆಲೆ ತೆಗೆದು ಗಚ್ಚೆ. ಬೇಸಿಕ್ ಅಭ್ಯಾಸ ಹೆಂಗೆ ತಿಳ್ಕೊಬೇಕಂದ್ರೆ, ಮಾರುವುದರಿಂದ ಅಂತ ಬಂದು ಕೊಂಡ ಬೆಲೆ ತೆಗಿಲಿಕ್ಕೆ ಬೇಕು. ಇಷ್ಟೇ ನೀವು ತಿಳ್ಕೊಬೇಕಂದ್ರೆ. ಈಗ ನೀವು ಹಚ್ಬೋದು ಮಾರುವುದರಿಂದ ನೀವು ಮಾರಾಟದ ಬೆಲೆ ಹಚ್ಬೋದು. ಮಾರಾಟದ ಬೆಲೆ ಬರೋಬ್ಬರಿ 425 ರೂಪಾಯಿ. ಓಕೆ. ಹಾನಿ ಅಂದಾನು, ಹಾನಿ ಬರೋಬ್ಬರಿ -15%. ಇದು ಮಾರಾಟ ಬೆಲೆ ಅದ ಅಂದ್ರೆ ನೀವು ಮಾರಾಟದ ಬೆಲೆ ತಕ್ಕೊಂಡೇ ಬಿಡ್ರಿ. ಮಾರಾಟದ ಬೆಲೆ ಬರೋಬ್ಬರಿ ಮಾರಾಟದ ಬೆಲೆ ಬರೋಬ್ಬರಿ ಹಾನಿ ಅದಂದ್ರೆ ಏನು ಮಾಡ್ಬೇಕು? 100 - 15 ಬರೋಬ್ಬರಿ ಎಷ್ಟು? 15 85. ಮಾರಾಟ ಬೆಲೆ ಎಷ್ಟಾಯ್ತು? 85 ಆಯ್ತು. ಈಗ ಮಾರಾಟ ಬೆಲೆ ಅಂದ್ರೆ ನೀವು ಕೊಂಡ ಬೆಲೆ ತಕ್ಕೋಬೇಕೀಗ. 85 ರೂಪಾಯಿ ಮಾರಾಟದ ಬೆಲೆ ಇದ್ದಾಗ ಏನು ಎಷ್ಟು? 100 ಕೊಂಡ ಬೆಲೆ ಇರ್ತದ. ಎಷ್ಟು? 425 ಮಾರಾಟದ ಬೆಲೆ ಇದ್ದಾಗ 425 ಮಾರಾಟದ ಬೆಲೆ ಇದ್ದಾಗ ಕೊಂಡ ಬೆಲೆ ಎಷ್ಟಿರ್ತದೆ? 425 ಗುಂಡ್ಲೆ 100 ಸರವಾಸವಾಗಲಿ 85. ಈಗ 17 5 17 2 34 17 2 34 42 34 ಕಳಿ 42 34 ಕಳಿ 8 ಉಳಿತು, ಕೆಲ ಬಂತು. ಈ 5 ತಗೋರಿ. 17 5 ನೋಡಿ. 5 ಒಂದಲೇ 5 5 ಅಥವಾ 5 20. 25ಕ್ಕೆ
20ಕ್ಕೆ ಗುಣಾಕಾರ ಮಾಡಿದ್ರೆ 500 ರೂಪಾಯಿ ಆಯ್ತು. ಕೊಂಡ ಬೆಲೆ ಎಷ್ಟು ಬಂತು? 500 ರೂಪಾಯಿ ಬಂತು. ನೋಡಿ, ಲಕ್ಷ ಕೊಟ್ಟು ನೋಡ್ರಿ, ದೊಡ್ಡ ಗಣಿತೀವಿ. ಕೊಂಡ ಬೆಲೆ ಬರೋಬರಿ 500 ರೂಪಾಯಿ. ಈಗ ಒಂದು ಹಂತ ಮುಗಿತೀವಿ, ಮುಂದೆ ಪ್ರಶ್ನೆ ಹೋಗಿ. ಈಗ ನೀವು ಇದರದ ಕೊಂಡ ಬೆಲೆ ತಕೊಂಡ್ರಿ. ಇನ್ನು ಮುಂದೆ ಹೆಂಗೆ ಮಾರ್ಯಾನವ? 20% ಲಾಭಕ್ಕೆ. ಭಾಳ ಸರಳ ರೀತಿ ನೋಡ್ಕೊರಿ. ಲಾಭ ಬರೋಬರಿ 20%. ಶೇಕಡ ಮಾರಾಟದ ಬೆಲೆ ಬರೋಬರಿ ಶೇಕಡಾ ಮಾರಾಟದ ಬೆಲೆ ಬರೋಬರಿ ಲಾಭ ಅಂದ್ರೆ ಏನ್ ಮಾಡ್ಬೇಕು? 100 + 20 ಬರೋಬರಿ 120 ರೂಪಾಯಿ. $120 ಮಾರಾಟದ ಬೆಲೆ ತೆಗಿಬೇಕಲ್ಲ. 100 ಕೊಂಡೆ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟಾಯ್ತು? 120 ಮಾರಾಟದ ಬೆಲೆ ಆಯ್ತು. 500 ಕೊಂಡೆ ಬೆಲೆ ಇದ್ದಾಗ ಮಾರಾಟದ ಬೆಲೆ ಎಷ್ಟು? 500 × 120 ಸರ್ವಾಸವಾಗಲೇ 100. ಇವೆರಡು 0 ಅದು, ಇವೆರಡು 0. 12 5 60, ಅದೊಂದು ಪೂಜೆ. ಆದ್ದರಿಂದ ಮಾರಾಟದ ಬೆಲೆ ಬರೋಬರಿ 600 ರೂಪಾಯಿ. ಉತ್ತರ ಸಂಖ್ಯೆ ಇಲ್ಲ ನೋಡಿ, 600 ರೂಪಾಯಿ ಉತ್ತರ ಸಂಖ್ಯೆ ಎ. ಸರಿಯಾಗಿ ಗಣಿತಗಳನ್ನು ತಿಳ್ಕೊಬೇಕು ನೀವು. ನೋಡ್ರಿ, ಇನ್ನೊಂದ್ಸಲ ತಿಳಿಸಿ ಹೇಳ್ತೀನಿ. ಬಹಳ ಇಂಪಾರ್ಟೆಂಟ್ ಗಣಿತ ಇದು. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಗಣಿತಗಳನ್ನ ಮಗ್ಗಿ ಬರಬೇಕು. ಇಂಥ ದೊಡ್ಡ ಲೆಕ್ಕ ನೀವು ಮಾಡಬೇಕು. ಈಗ ಮಾಡಬೇಕಾದ್ರೆ ನಾ ಹೆಂಗೆ ತಿಳಿಸ್ತೀನಿ ನೋಡ್ರಿ ಇನ್ನೊಂದ್ಸಲ. ಒಂದು ಟೇಬಲ್ ಅನ್ನು 425 ರೂಪಾಯಿಗೆ ಮಾರುವುದರಿಂದ ನಂತರ ನೀವು ಮಾರಾಟದ ಬೆಲೆ ಹಚ್ಕೋಬೇಕು. ಹಾನಿ ಇದ್ರೆ ಹಾನಿ ಹಚ್ಕೋರಿ, ಲಾಭ ಇದ್ರೆ ಲಾಭ ಹಚ್ಕೋರಿ. ಹಾನಿ ಅದ ಅಂತಂದಾಗ ನೀವು ಮಾರಾಟದ ಬೆಲೆ ಕೊಟ್ಟಾನ, ಹಾನಿ ಕೊಟ್ಟಾನ, ನೀವು ಕೊಂಡ ಬೆಲೆ ತೆಗಿಲಿಕ್ಕೆ ಬೇಕು. ಆಮೇಲೆ ಏನು ಮಾಡ್ತಾನೆ? ಹಾನಿ ಕೊಟ್ಟಾಗ ಮಾರಾಟದ ಬೆಲೆ ತೆಗಿಬೇಕು. ಯಾಕೆ? ಇದು ಮಾರಾಟದ ಬೆಲೆ ಅದ, ಇದು ಮಾರಾಟ ಬೆಲೆ ತೆಗಿಬೇಕು. ಇಲ್ಲಿ ಮಾರಾಟದ ಬೆಲೆ ಅದ ಅಂದ್ರೆ ಇಲ್ಲಿ ಮಾರಾಟದ ಬೆಲೆ ಅದ. ಹಾನಿ ಅದ ಅಂದ್ರೆ ಕಳೀರಿ, ಲಾಭ ಇತ್ತಂದ್ರೆ ಕೂಡಿಸ್ರಿ. ಹಾನಿ ಅದ ಕಳೀರಿ, 15 85 ಆಯ್ತು. 85 ಮಾರಾಟದ ಬೆಲೆ ಇದ್ದಾಗ 100 ಕೊಂಡ ಬೆಲೆ ಇರ್ತದ. 425 ಮಾರಾಟದ ಬೆಲೆ ಇದ್ದಾಗ ಎಷ್ಟು ಬಂತು? 500 ರೂಪಾಯಿ ಬಂತು. ಏನು ಹೇಳೋಣ? ಅದೇ ಟೇಬಲ್ ಅನ್ನು 500 ಕೊಂಡ ಬೆಲೆ ಹಚ್ಕೋಬೇಕು ನೀವು. 20% ಲಾಭಕ್ಕೆ ಮಾರಿದರೆ ಮಾರಾಟದ ಬೆಲೆ ಎಷ್ಟು? ಶೇಕಡಾ ಮಾರಾಟದ ಬೆಲೆ 100 + 20 120. 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ. 500 ಕೊಂಡ ಬೆಲೆ ಇದ್ದಾಗ ಎಷ್ಟು? ಇದು ಡೆಫಿನೆಟ್ಲಿ ಬೀಳುತ್ತದೆ. ಇದರಾಗ ಏನು ಸಮಸ್ಯೆನೇ ಇಲ್ಲ. ಇಂಥ ದೊಡ್ಡ ಗಣಿತಗಳನ್ನ ನಿಮಗೆ ಹೆಚ್ಚು ನೋಡ್ಕೋಬೇಕು, ರಿವಿಷನ್ ಮಾಡಬೇಕು. ನಾವು ಮಾದರಿ ಕೊಟ್ಟದ್ದು ನೀವು ಮಾಡಬೇಕಾಗ್ತದೆ. ಇದರಾಗೆ ಒಂದು ಸ್ವಲ್ಪ ಚೇಂಜ್ ಆಗ್ತಾವೆ ಗಣಿತಗಳು. ನೀವು ಚೇಂಜ್ ಮಾಡೋದ್ರಿಂದ ವಿಚಾರ ಶಕ್ತಿ ಬರೋದನ್ನ ಇಂಥ ಗಣಿತಗಳನ್ನು ನೀವು ಈಸಿಯಾಗಿ ಮಾಡ್ತಾರೆ. ಚೆನ್ನಾಗಿ ಇನ್ನೊಂದ್ಸಲ ನೋಡ್ಕೊರಿ. ನಾ ತಿಳಿಸಿ ಹೇಳಿನು, ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಹಗಲೆಲ್ಲ ಗಣಿತಗಳನ್ನ ಇಂಥವು ದೊಡ್ಡ ಗಣಿತಗಳನ್ನು ಹಗಲೆಲ್ಲ ನೋಡ್ಕೋಬೇಕಂದ್ರೆ ನಿಮಗೆ ಭಾಳ ಸರಳ ಆಗ್ತದೆ. ನೋಡಿ, ಅದೇ ಟೇಬಲ್ ಅನ್ನೋದು ಅದೇ ಕೊಂಡ ಬೆಲೆ ಮುಂದುವರ್ಸ್ಕೊಂಡು ಬಿಡೋದು. 20% ಲಾಭದ ಶೇಕಡಾ ಮಾರಾಟ ಬೆಲೆ 100 + 20 120 100 ಕೊಂಡ ಬೆಲೆ ಇದ್ದಾಗ 120 ಮಾರಾಟದ ಬೆಲೆ. 500 ಕೊಂಡ ಬೆಲೆ ಇದ್ದಾಗ ಎಷ್ಟು? ಸರಿಯಾಗಿ ನೋಡಿಕೊಂಡು ನಾವು ಚೆಕ್ ಮಾಡಬೇಕಾಗ್ತದೆ. ವಿಡಿಯೋ ಇತ್ತು ಅಂತಂದ್ರೆ ಬಂದ್ ಮಾಡಿದಿಂದ ತಪ್ಪಿತ್ತಂದ್ರೆ ತಿದ್ಲಿಕ್ಕೆ ಹೋಗೋದು. 600 ರೂಪಾಯಿ
ಈಗ ನಿಮಗೆ ತಿಳಿದದ ಅಂತ ತಿಳ್ಕೊಂಡನು ಮುಂದಿನ ಗಣಿತಗಳನ್ನು ಮಾಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ. ಮುಂದೊಂದು ಗಣಿತ ಆಗ್ತದ ಮಾಡ್ರಿ ಅದನ್ನು.